ನಮ್ಮ ಕರಿ ಮೇಕೆ ಎರಡು ಗಂಡು ಮರಿಗಳೇ ಹಾಕೈತೆ. ಇದು ಬ್ಲಾಕ್ ಅವ್ರ ತಾಯಿ ಇದ್ದಂಗೆ ಐತೆ. ಎರಡು ಗಂಡು ಮರಿಗಳು ಹಾಕವೆ. ಒಂದು ವಾರ 15 ದಿವಸ ಹುಷಾರಾಗಿ ನೋಡ್ಕೋಬೇಕು. ಬರೋಷ್ಟೊತ್ಕ ಒಟ್ಟೆ ಇಷ್ಟು ಗಾತ್ರ ಉದೋಗೈತೆ. ಸಣ್ಣ ಮರಿನಾಗ ಬಿಟ್ಬಿಟ್ಟು ಎಲ್ಲ ಹೋಗಿದ್ದೆ ನಾನು. ಬರೋಷ್ಟೊತ್ಕ ಒಂದು ಮರಿ ಸತ್ತೋಗಿತ್ತು. ಒಂದು ಮರಿನ ಕಾಪಾಡ್ಕೊಂಡೆ. ಇವು ಸಪ್ರೇಟಾಗಿ ಹೋಗ್ಬಿಡ್ತವೆ. ಆ ಗುಂಪು ಹೋಗಲ್ಲ ಇವು. ನಮ್ಮ ಕರಿ ಮೇಕೆ ಎರಡು ಗಂಡು ಮರಿಗಳೇ ಹಾಕೈತೆ. ಇದು ಗಂಡು ಆಗ್ತದೆ. ಇದೆಯಲ್ಲಮ್ಮ ಸಾಕು. ನೋವಿರೋದಲ್ಲ, ಇನ್ನೂ ಒಂದೈತೆ. ಇನ್ನ ಒಂದಾಯ್ತಾ? ಯಾರು ಹೇಳಿದ್ರು? ನಾನು ಇದೆಲ್ಲ ಸಾಕು. ಇಲ್ಲ ಇಲ್ಲ ಇಲ್ಲ, ಸಾಕು ಅಂದ್ರೆ ಇರೋದು ನೋಡಿ ಹಂಗೆ ಇಟ್ಬಿಟ್ಟು ಬಂದ್ಬಿಡುತ್ತಾ? ಇರೋದನ್ನ ಹಾಕ್ಬಿಟ್ಟೆ ಬರೋದು ಅದು. ನನಗೆ ದಿಗ್ಲಾಗ್ತದೆ. ಇನ್ನೊಂದು ಮರಿ ಹಾಕಿದ್ರೆ ಏನಪ್ಪ ಊಟ ಹಾಕ್ಬಿಡ್ತೀರಾ ಕಸನ? ಇಲ್ಲ ಇಲ್ಲ, ಯಾವುದು ಕೂಡ ಬಿಡ್ತೀರಾ? ಇರವಲೆ ಬರಲೆ. ಒಳಗಡೆ ಹಾಕಿದ್ರೆ ಎರಡು ಗಂಡ? ಎರಡು ಗಂಡು. ಇದು ಬ್ಲಾಕ್ ಅವ್ರ ತಾಯಿ ಇದ್ದಂಗೆ ಐತೆ. ಎಲ್ಲೋ ಬಿಳಿ ಮಚ್ಚ ಇಲ್ಲ? ಎಲ್ಲಿ ಇಲ್ಲ. ಇಲ್ಲ, ಅವ್ರ ಅಮ್ಮನ ಕೈತೆ. ಇದಕ್ಕೆ ಅಲ್ಲಿ ಯಾವ್ದಕ್ಕೂ ಇಲ್ಲ ಮಚ್ಚೆ. ನಮ್ಮ ಹತ್ರ ಬಂದಾಗಿಂದ ಫಸ್ಟ್ ಸರಿ ಫಸ್ಟ್ ಇದೆ. ಫಸ್ಟ್ ಇದಿತ್ತು. ನಮ್ಮ ಹತ್ರ ಬಂದು ಹಾಕಿರೋದು ಫಸ್ಟ್ ಮರಿ. ಇದ್ರ ಜೊತೆಗೆ ತಂದಿದ್ದು ಎರಡು ಕರಿದು. ಎರಡು ಹೆಣ್ಣು ಮರಿ ಹಾಕಿತ್ತು. ಅದು ಎರಡು ಕರಿವೆ. ಒಂದು ಹೋಯ್ತು, ಒಂದೈತೆ. ಇದು ಎರಡು ಗಂಡದ. ಎರಡು ಗಂಡದೆ. ಇದೇ ತರ ಎರಡು ಮರಿ ಹಾಕ್ಬಿಟ್ಟಾಗ ನನ್ನ ಮೊಮ್ಮಗ ನೋಡಕ್ ಹೋದೆ. ಬರೋಷ್ಟೊತ್ಕ ಒಟ್ಟೆ ಇಷ್ಟು ಗಾತ್ರ ಉದೋಗೈತೆ. ನೀವು ಕುಡಿಸ್ಬೇಕು ಅದನ್ನ? ಎರಡು ಹೋಗಿ ಒಂದೇ ಮಲೆ. ಅದು ಸಣ್ಣಗೈತೆ ಮಲೆ ಅಂದ್ಬಿಟ್ಟು ಅದಕ್ಕೆ ಗೊತ್ತದ ಭಯ ಆಗ್ತದೆ. ಒಂದೇ ಕಡೆ ಇದು ಮಾಡ್ತಾವ? ಅದು ನೋಡು ಎಷ್ಟು ಎಳ್ದೋಗೈತೆ ನೋಡು. ಜ್ಞಾನ ಬಂದಾಗಲ್ಲ ಜುಕ್ಕಿ ಜುಕ್ಕಿ. ಅದಕ್ಕೆ ಒಂದು 2 ದಿವಸ ಈ ಥರ ಮಾಡಿಸ್ಬಿಟ್ರೆ ಕುಡ್ಕೊತಾರೆ. ದಿನ ಕ್ಲೀನ್ ಮಾಡಲೇಬೇಕು. ತಿರುಗಿ ವಾರ ಬಸ್ಸಲ್ಲಿ ಭಾಳ ನೀರು ಹಾಕಿ ಸ್ವಲ್ಪ ಹಾಕಿ ತೊಳೆಯೋದು. ರಾತ್ರಿ ಮುರಿ ಹಾಕೋದಲ್ಲ, ಟೈಲ್ಸ್ ಸಲಹೆ ನೋಡು. ನೋಡಿ ಒಳಗೆ ಅಲ್ಲಿ ಹೋಗಿದ್ದ ಅಷ್ಟೊತ್ತು ಬಿಲ್ಡಿಂಗ್ ಹೋಗಿ ಎತ್ಕೊಂಡ್ಬಂದೆ ಅಲ್ಲಿ. ಮರಿ ಆದ ತಕ್ಷಣ ತುಳ್ಬಿಟ್ಟಾಯ್ತಾ? ಅಲ್ಲಿ ಒಳಗಡೆ ಸೆತ್ತೆ ಹಾಕಕ್ಕೆ ಎತ್ತಿದ್ನಲ್ಲ, ನೋಡಲ್ಲ ಮೂಟೆ ಕಟ್ ಮಡಗಿದ್ದೀನಿ. ಅದು ಹೋಗಿ ಸೆತ್ತೆ ಹತ್ರಕ್ಕೆ ಹೋಗೈತೆ. ಅದು ಅಲ್ಲಿ ಹೋಗಿ ಹೋದ್ರೆ ಅದ್ರ ಮೇಲೆ ಬಂದ್ಬಿಟ್ಟೈತೆ ಮರಿ ಮೇಲೆ. ಅದಕ್ಕೆ ರಾತ್ರಿ ಅದೆಲ್ಲ ನೋಡ್ಬಿಟ್ಟು ಇದು ಸರ್ವಿದ್ ಆಗಲ್ಲ ಅಂದ್ಬಿಟ್ಟು ತಿರ್ಗಿ ಅಷ್ಟೊತ್ತಿನಾಗ ಹೋಗಿ ಅಲ್ಲಿ ಅರ್ಗ್ಲೆತ್ಕೊ ಬಂದು ಅಲ್ಲಿಗೆ ಹಾಕಿದ್ಮೇಲೆ ಏನು ಜೋರಾಗಿ ಮನ್ಗಿದ್ವು. ಯಾಲ್ ಇವಾಗ ದಿನ ಕರ್ದು ಕೊಡ್ತೀರಲ್ಲ,
ಏನು ಇದಕ್ಕೆ ಕೊಡ್ತಾರದು ಹಾಲು? ಅದು ಔಷಧಿ ತಿನ್ನೋದಕ್ಕೆ ಜಾಂಡೀಸ್ ಅಂತ ಬರ್ತೈತೆ, ಕಣ್ಗಳಲ್ಲಿ ಹಸಿರಿಗೆ ಹೋಗ್ತೈತೆ, ಅರ್ಶಿನ ಕಲರ್. ಕಾಮಲೆ, ಅದ್ರ ಹೆಸರು ಕಾಮಲೆನಾ? ಅದು ಏನಂತಾರೋ ಅದಕ್ಕೆ. ಅದು ನಾಟಿ ಔಷಧಿ ಕೊಡ್ತಾರೆ ಮೇಕೆ ಒಳಗೆ ಅದಕ್ಕೆ. ಹ್ಞೂ ಕಾಯಿಸಿ ಕುಡಿಬೇಕಾ ಇದು? ಇಲ್ಲ, ಹಸಿದು ಹಸಿ ಹಾಲು ಔಷಧಿ ಬೇಯಿಸ್ಬಿಟ್ಟು ಹಂಗೆ ಕುಡಿಯೋದು. ನಮ್ಮ ಮರಿ ಹಂಗೆ ನೋಡ್ದೈತೆ ನೋಡ್ರಿ. ಅದು ಕೆಸ್ಲಿ ಅಂತ ಒಂದು ಸಣ್ಣ ಒಂದು ದಪ್ಪ ಆಗ್ಬಿಟ್ಟದೆ. ಅದು ಮಲೆಗಳು ದಪ್ಪ ಅಲ್ಲ, ಅದಕ್ಕೆ ಒಂದೇ ಮಲೆಗೆ ರೋಸ್ಟ್ ಇದು ಲೂಸ್ ಇತ್ತು ಅಂದರೆ ಅದ್ರಾಗೆ ಕುಡ್ಕೊತಾವೆ ಎರಡೂ. ಎರಡಾಯ್ತಲ್ಲ ಮರಿ? ಎರಡಿದ್ರೆ ಕೂಡ ಅದು ಸಣ್ಣಗಿರ್ತೈತಲ್ಲ ಮಲೆ, ಫಸ್ಟ್ ಹಾಲು ಕುಡಿದು ಅದ್ರಾಗೆ ಅದಕ್ಕೆ ಹೋಗ್ಬಿಡ್ತೈತೆ. ಅದು ಏನು ಮಾಡ್ತಂದ್ರೆ ಬಾಯಿ ಸಿಕ್ಕದಾಗಿರ್ತೈತೆ ಅಂದ್ಬಿಟ್ಟು ಅದ್ರಾಗೆ ಕುಡಿತೈತೆ, ಇದು ಸ್ಟಾಕ್ ಇರ್ತೈತೆ ಹಾಲು. ನಾಳೆ ದಿವಸ ಇದು ಪ್ರಾಬ್ಲಮ್ ಆಗುತ್ತೆ. ತಿರ್ಗಾ ಇನ್ನೊಂದು ಈತ ಹಾಕಿದ್ರೆ ಅಷ್ಟೇ ಒಂದೇ ಮಲೆಗೆ ಹಾಲು ಬರೋದು ಬರಲ್ಲ. ಆಮೇಲೆ ಸ್ಟಾಕ್ ಬರಲ್ಲ, ಆಮೇಲೆ ಹಾಲು ಸ್ಟಾಪ್ ಆಗ್ಬಿಡ್ತದೆ. ಮತ್ತು ಸೊಲ್ಯೂಷನ್ ಏನು ಅದಕ್ಕೆ? ಅದೇ ನೋಡಿ, ಇದೆ ಸೊಲ್ಯೂಷನ್. ರೋಗ ಸಣ್ಣ ಆಯ್ತು ಅಂದರೆ ಕುಡಿತೇವೆ, ತಿರ್ಗಾ ಎರಡು ಕೂಡ ಸಮ್ಮಕ್ಕೆ ಕುಡ್ಕೊತಾವೆ ನೋಡ್ರಿ. ಬೆಳಗ್ಗೆ ಯಾಕಮ್ಮ ಉರಿ ಬಂತ ಸರಿ, ಆಮೇಲೆ ಹೇಳ್ತೀನಿ. ಡಿಮ್ಯಾಂಡ್ ಐತಲ್ವಾ ಮೇಕೆ ಹಾಲಿಗೆಲ್ಲ? ನೀವು ಮಾರಲ್ವಾ ಹಾಲನ್ನ? ನಾವು ಮಾರಲ್ಲ ಸ್ವಾಮಿ. ಸಿಗ್ತಾ ಇಷ್ಟ ಹಾಲು? ಇಷ್ಟ ಹಾಲು ಸಾಕು ಔಷಧಿ ಹಾಕೊಳಕ್ಕೆ? ಸಾಕು ಸಾಕು ಸಾಕು. ಇಷ್ಟೇ ಬರುತ್ತೆ ಅಂತನಾ? ಹೆಂಗೆ ಎಷ್ಟು ಬರ್ಬೋದು? ಒಂದು ಅರ್ಧ ಲೀಟ್ರ್ ಬರುತ್ತಾ ಯಾವ್ದ್ರಾಗ ಹಾಲು? ಅದರಲ್ಲಿ ಅರ್ಧ ಲೀಟ್ರ್ ಕೊಡಲ್ಲ, ಅರ್ಧ ಲೀಟ್ರ್ ಕೊಡಲ್ಲ, 1/4 ಲೀಟ್ರ್ ಮರಿಲಿಕ್ಕೆ ಸರೋಗುತ್ತೆ. ಆಮ್ಯಾಕೆ ಬರಲ್ಲ, 1 ಲೀಟ್ರು ಅರ್ಧ ಲೀಟ್ರು ಮರಿ ಕುಡ್ಕೊಂಡು ಮರಿ ಕುಡ್ದು 1/4 ಲೀಟ್ರ್ ಕೊಡೋದು. ಸುಮಾರು ಜನ ಕೊಟ್ಟಿದ್ದೀನಿ. ಸರಿನಾ? ಅರ್ಧ ಲೋಟ ಬಂದಿದ್ರೆ ಔಷಧಿ ಹಾಕ್ಕೊಂಡು ಕುಡಿಯೋರು ಅಲ್ಲ. ಒಂದು ತೋಟ ಇನ್ನೊಂದು ಸ್ವಲ್ಪ ಇದ್ದಿದ್ರೆ ಒಂದು ಅರ್ಧ ಗ್ಲಾಸ್. ಅದು ಇದ್ದಿದೆ ಅಷ್ಟು, ಅದು ಬಂದಿದೆ ಅಷ್ಟು. ಅದಕ್ಕೆ ಒಂದು ಸ್ವಲ್ಪ ಬಂದಿದ್ರೆ ಅವ್ನು ಮೇಕೆಗಳು ಕುಡಿಸ್ಬಿಟ್ಟು ಅಷ್ಟೇ ಕೊಟ್ಟಿದ್ದು. ಇವಾಗ ಹೆಂಗಿದ್ದಾರೆ? ಹುಷಾರಾಗಿದ್ದಾರಾ? ಹುಷಾರಾಗಿ ಅವನೇ ಊಟ ಮಾಡ್ತಾನೆ, ಹೊಟ್ಟೆ ತುಂಬ ನಿದ್ದೆ ಮಾಡ್ತಾನೆ. ಅದೇ ಐತೆ ಅಂತ ಗೊತ್ತು, ಔಷಧಿ ತಂದ್ಬಿಟ್ಟವನೆ ಕುಡಿಯೋಕ್ಕೆ ಅಂತ. ಅವ್ರಿಗೆ ಹೋಗ್ಬಿಟ್ಟು ಕೊಡಳ್ಳಿಗೆ ಹೋಗಿ ಆ ಸೊಪ್ಪನಾಗ ಕೊಟ್ಟಿರೋದು ಹಂಗೆ ಐತೆ, ಅದನ್ನ ಹಾಲಿಗೆ ಹಾಕೊಂಡು ಕುಡಿಬೇಕು. ಅದ್ಯಾಕೆ ಇನ್ನೊಂದು ಡಲ್ ಆಗ್ಬಿಟ್ಟೈತೆ? ಸಿಕ್ಕಾಬಿಟ್ಟೆ ಡಲ್, ಮಲ್ಕೊಂಡಂಗೆ ಆಯ್ತದ ಅವಾಗಿಂದ. ಹಾಲು ಕುಡ್ದೇ ಇಲ್ವೇನೋ ಅದು? ಅವು ನ್ಯಾಚುರಲ್ಗೆ ಕುಡಿತೇವಲ್ವ ಅಣ್ಣ? ನೀವು ಅಭ್ಯಾಸ ಮಾಡಿಸ್ತೀರಾ? ಇಲ್ಲ, ಅವ ಮತ್ತೆ ಫಸ್ಟ್ ಅಭ್ಯಾಸ ಮಾಡಲೇಬೇಕು. 2 ಬಾರಿ ಗಂಡು ಮರಿಗಳು ಹಾಕವೆ, ಒಂದು ವಾರ 15 ದಿವಸ ಹುಷಾರಾಗಿ ನೋಡ್ಕೋಬೇಕು. ಸಣ್ಣ ಮರಿನಾಗ ಬಿಟ್ಬಿಟ್ಟು ಎಲ್ಲ ಹೋಗಿದ್ದೆ ನಾನು. ಬರೋಷ್ಟೊತ್ತಿಗೆ ಒಂದು ಮರಿ ಸತ್ತೋಗಿತ್ತು, ಒಂದು ಮರಿನ ಕಾಪಾಡ್ಕೊಂಡೆ. ಬರೋಷ್ಟೊತ್ತಿಗೆ ಒಂದು ಮರಿ ಹಾಲು ಚೆಕ್ಕ ಮ್ಯಾಗ ಸತ್ತೋಗಿತ್ತು, ಅದನ್ನ ತಿಪ್ಪಿಯಾಗಿ ಓದ್ಬಿಟ್ಟೆ. చాలా ಬೇಜಾರಾಯ್ತು ನನಗೆ.